ಆಕಾಶವಾಣಿ ಮಡಿಕೇರಿ. ಅನಾದಿಗಾನವು ನಾನು ಹೇ ಅನಂತ ಗಾಯಕನೇ ನಿನ್ನ ಹಿರಿಯ ನಾಗರಿಕರೊಂದಿಗೆ ಸಂವಾದದ ಕಾರ್ಯಕ್ರಮ ಹಿರಿಯ ಜೀವಗಳ ಭಾವ. ಗಾಯಕನೇ ನಿನ್ನ ಅನಾದಿಗಾನವು ನಾನು. ಕೇಳಿ ಕಾರ್ಯಕ್ರಮ ಹಿರಿಯ ಜೀವಗಳ ಭಾವ. ಆತ್ಮೀಯ ಶ್ರೋತೃಗಳೇ, ಇವತ್ತಿನ ಹಿರಿಯ ಜೀವಗಳ ಭಾವ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಇವತ್ತು ನಮ್ಮ ಜೊತೆ ಮಾತಾಡಲಿಕ್ಕಿದ್ದಾರೆ ಚೇರಂಬಾಣೆಯ ಅರುಣ PU ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ನಿವೃತ್ತಿಯನ್ನು ಹೊಂದಿದಂತಹ ಚೇರಂಬಾಣೆಯ ಕೂಡಕಂಡಿ ಎಂ ನಂಜುಂಡ ಅವರು. ಕೂಡಕಂಡಿ ಎಂ ನಂಜುಂಡ ಅವರು ಸುಮಾರು 36 ವರ್ಷಗಳ ಕಾಲ ಚೇರಂಬಾಣೆಯ ಅರುಣ PU ಕಾಲೇಜಿನಲ್ಲಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಇವತ್ತು ಅವ್ರ ಜೊತೆ ಮಾತಾಡಲಿಕ್ಕಿದ್ದೇವೆ. ಸರ್ ನಮಸ್ತೆ. ನಮಸ್ತೆ ಸರ್. ನಮ್ಮ ಇವತ್ತಿನ ಹಿರಿಯ ಜೀವಗಳ ಭಾವ ಈ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ತಾವು ಇವತ್ತು ನಮ್ಮ ಜೊತೆ ಮಾತಾಡಲಿಕ್ಕೆ ನಮ್ಮ ಸ್ಟುಡಿಯೋದಲ್ಲಿ ಬಂದಿರೋದು ಭಾಳ ಸಂತಸವನ್ನು ತಂದಿದೆ. ಸರ್, ಮೊದಲಿಗೆ ತಮ್ಮದು ಪರಿಚಯ ಸರ್. ನಾನು 1944 ಏಪ್ರಿಲ್ 24ರಂದು ಮಡಿಕೇರಿ ತಾಲೂಕು ಭಾಗಮಂಡಲ ಹೋಬಳಿ ಬೇಂಗೂರು ಗ್ರಾಮದ ಕೂಡಕಂಡಿ ಕುಟುಂಬದ ದಂಪತಿಗಳಾದ ಮುತ್ತಣ್ಣ ಚಿಣ್ಣಮ್ಮ ಇವರ 7ನೆಯ ಮಗನಾಗಿ ಜನಿಸಿದೆ. ಒಟ್ಟಿಗೆ 8 ಮಕ್ಕಳು, ಒಬ್ಬರು ಸಹೋದರಿ. ನಾನು 8ನೇಯವನು ಆ ಲೆಕ್ಕದಲ್ಲಿ. ನನ್ನ ಬಾಲ್ಯ ವಿದ್ಯಾಭ್ಯಾಸವೆಲ್ಲ ಕೊಟ್ಟೂರು ಮತ್ತು ಚೇರಮಾಣಿಯಲ್ಲಿ. ಮನೆಯಿಂದ ಸುಮಾರು 4 ಮೈಲು ನಡ್ಕೊಂಡೇ ಹೋಗಬೇಕಾಗಿತ್ತು ಕೊಟ್ಟೂರಿಗೆ. ಆ ಸಮಯದಲ್ಲಿ ನಮಗೆ ಕಾಲಿಗೆ ರಕ್ಷಣೆ ಅಂದರೆ ಪಾದರಕ್ಷೆಯಾಗಲಿ ಅಥವಾ ಮೈಯನ್ನು ರಕ್ಷಿಸಿಕೊಳ್ಳಲು ಮಳೆಗಾಲದಲ್ಲಿ ಮಳೆ ಕೋಟ್ ಆಗಲಿ ಇರಲಿಲ್ಲ. ಕೇವಲ ಕೊಡೆ ಹಿಡ್ಕೊಂಡು ನಮ್ಮ ಪುಸ್ತಕಗಳನ್ನು ಎದೆಗೆ ಹೌಚಿಕೊಂಡು ಹೋಗಬೇಕಾಗಿತ್ತು. ಅಲ್ಲಿ 1ನೇ ತರಗತಿಯಿಂದ 6ನೇ ತರಗತಿಯವರೆಗೆ ಕಲಿಯುವಷ್ಟರಲ್ಲಿ ಸ್ವಲ್ಪ ಪಕ್ಕದಲ್ಲಿ ಅಂದರೆ ಚೇರಮಾಣಿಯಲ್ಲಿ ಸರಕಾರಿ ಪ್ರಾಥಮಿಕ ಶಾಲೆ ಒಂದು ಸ್ಥಾಪನೆ ಆಯಿತು. ನಂತರ ಹತ್ತಿರದವರನ್ನೆಲ್ಲ ಆ ಸರಕಾರಿ ಪ್ರಾಥಮಿಕ ಶಾಲೆಗೆ ವರ್ಗಾಯಿಸಿದರು. ನಾನೂ ಸಹ ಆ ಶಾಲೆಗೆ ಬರಬೇಕಾಯಿತು. ಹೀಗೆ ಚೇರಮಾಣಿಯ ಸರಕಾರಿ ಪ್ರಾಥಮಿಕ ಶಾಲೆಯಲ್ಲಿ, ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ 6 ಮತ್ತು 7ನೇ ತರಗತಿಯನ್ನು ಅಭ್ಯಾಸ ಮಾಡಿ 1958 ಏಪ್ರಿಲ್ನಲ್ಲಿ 7ನೇ ತರಗತಿ ಪರೀಕ್ಷೆಯನ್ನು ಎದುರಿಸಿ ನಂತರ 8ನೇ ತರಗತಿಗೆ ಈಗಿನ ಸೆಂಟ್ರಲ್ ಹೈಸ್ಕೂಲ್ ಅಂದರೆ PU ಕಾಲೇಜ್ ಮಡಿಕೇರಿ ಅಲ್ಲಿಗೆ ಸೇರ್ಪಡೆಗೊಂಡೆ. ಜೂನಿಯರ್ ಕಾಲೇಜು ಈಗ ಜೂನಿಯರ್ ಕಾಲೇಜು. ಆಗ ಸೆಂಟ್ರಲ್ ಹೈಸ್ಕೂಲ್ ಎಂದು ಕರೀತಿದ್ರು. ಅಲ್ಲಿ 8ರಿಂದ 11ನೇ ತರಗತಿಯವರೆಗೆ ಅಭ್ಯಾಸ ಮಾಡಬೇಕಾಯಿತು. ಫಸ್ಟ್ PUವರೆಗೆ ಮಾತ್ರ. ಆಗ 1 ಇಯರ್ PU ಮಾತ್ರ ಇದ್ದದ್ದು. 9ನೇ ತರಗತಿಗೆ ಬಂದಾಗ ಸರಕಾರ ಒಂದು ಹೊಸ ಸ್ಕೀಮನ್ನು ಜಾರಿಗೆ ತಂದಿತ್ತು. ಹೈಯರ್ ಸೆಕೆಂಡ್ರಿ ಮಲ್ಟಿಪರ್ಪಸ್ ಸ್ಕೀಮ್ ಅಂತ, ವಿವಿಧೋದ್ದೇಶ ಯೋಜನೆ. ಅಲ್ಲಿ ನಮಗೆ ಸಾಮಾನ್ಯ 6 ಸಬ್ಜೆಕ್ಟ್ಗಳಲ್ಲದೆ ಇತರ 5 ಸಬ್ಜೆಕ್ಟ್ಗಳನ್ನು ಕಲಿಯಬೇಕಾಗಿತ್ತು. ಎಂದರೆ ವರ್ಕ್ಶಾಪ್, ಸ್ಮಿತಿ, ಕಾರ್ಪೆಂಟ್ರಿ, ಎಲೆಕ್ಟ್ರಿಕಲ್, ಡ್ರಾಯಿಂಗ್, ಹೀಗೆ ಒಟ್ಟಿಗೆ 11 ಸಬ್ಜೆಕ್ಟ್ಗಳನ್ನು ಕಲಿತು 11 ಸಬ್ಜೆಕ್ಟ್ಗಳಲ್ಲೂ ಪಾಸಾಗಬೇಕಾಗಿತ್ತು. ಈ ಸಂದರ್ಭದಲ್ಲಿ ನಾನು ಹೈಸ್ಕೂಲಿಗೆ ನಮ್ಮ ದೊಡ್ಡ ತಂದೆ ಕೂಡಕಂಡಿ ಸುಬ್ರಾಯ ಮೇಕೇರಿಯಲ್ಲಿ ಆಸ್ತಿ ಮಾಡಿಕೊಂಡಿದ್ದರು. ಅಲ್ಲಿಂದ ನಡ್ಕೊಂಡು ಬರಬೇಕಾಗಿತ್ತು. ಸುಮಾರು 5 ಮೈಲು ಅಂದಾಜು ಮೇಕೇರಿಯಿಂದ ಮಡಿಕೇರಿಗೆ ನಿತ್ಯ ನಡ್ಕೊಂಡು ಬರೋದು, ನಡ್ಕೊಂಡು ಹೋಗೋದು. ಆದರೆ ವಯಸ್ಸಾದ ದೊಡ್ಡಮ್ಮ ಅವರಿಗೆ ಬೆಳಗ್ಗೆ ಎದ್ದು ನಮಗೆ ಬೇಕಾದಂಥ ತಿಂಡಿ ತಿನಿಸುಗಳನ್ನು ಮಾಡಿಕೊಡಲಿಕ್ಕೆ ಕಷ್ಟ. 9ನೇ ತರಗತಿಯಲ್ಲಿ ನಾನು ಮೆಷಿನ್ ಶಾಪಿಗೆ 7:45 ಗಂಟೆಗೆ ತಲುಪಬೇಕಾಗಿತ್ತು. 5 ನಿಮಿಷ ತಡವಾದರೂ ಸಹ ಉಪಾಧ್ಯಾಯರು ಸಮಯ ಎಷ್ಟಾಯ್ತಪ್ಪ ನೋಡು ಅಂತ. ಹೀಗಾಗಿ ಮನೆಯಿಂದ 6:15 ಗಂಟೆಗೆ ಹೊರಡಬೇಕಾಗಿತ್ತು. 6:15 ಗಂಟೆಗೆ ಹೊರಟವರು 7:45 ಗಂಟೆ ಮಡಿಕೇರಿಯಲ್ಲಿ ಸೈರನ್ ಆಗುವ ಮೊದಲೇ ಅಲ್ಲಿ ಹೋಗಿ ತಲುಪಿ ವಿದ್ಯಾಭ್ಯಾಸ ಮಾಡುವ ಒಂದು ಪರಿಸ್ಥಿತಿ ಇತ್ತು. 10ನೇ ತರಗತಿಗೆ ಬಂದಾಗ ಮರೆಯಲಾಗದ ಒಂದು ವಿಷಯ ಎಂದರೆ ನಮ್ಮ ಸಬ್ಜೆಕ್ಟ್ನಲ್ಲಿ ಇದ್ದ 25 ವಿದ್ಯಾರ್ಥಿಗಳನ್ನು ನಮ್ಮ ಶಿಕ್ಷಕರು ಈಗಿನ ತಮಿಳುನಾಡು ಅಂದರೆ ಮೆಡ್ರಾಸಿಗೆ ಪ್ರವಾಸ ಕೈಕೊಂಡು ಹೋದರು. ಚೆನ್ನೈಗೆ. ಆಗ ಪ್ರವಾಸದ ವೆಚ್ಚ ಎಷ್ಟು ಕೊಡಬೇಕಾಗಿತ್ತಂದರೆ
ಒಬ್ಬ ವಿದ್ಯಾರ್ಥಿ ಕೇವಲ 25 ರೂಪಾಯಿಗಳನ್ನು ಮಾತ್ರ ಕೊಟ್ಟರೆ ಸಾಕಾಗಿತ್ತು. ಉಳಿದದನ್ನು ಸರ್ಕಾರವೇ ಭರಿಸ್ತಿತ್ತು. ಸರಿ, 10 ದಿವಸಗಳ ಪ್ರವಾಸ, 25 ರೂಪಾಯಿ ವೆಚ್ಚ. ನನ್ನ ಕಿಸೆಯಲ್ಲಿ ಹಣವೂ ಇಲ್ಲ. ತಂದೆಯವರು ಕೇವಲ 25 ರೂಪಾಯಿಯನ್ನು ಮಾತ್ರ ಕೊಟ್ಟು ನನ್ನನ್ನು ಪ್ರವಾಸಕ್ಕೆ ಕಳುಹಿಸಿದರು. ಬರ್ತಿ 25. ಹೋಗೋ ಸಂದರ್ಭದಲ್ಲಿ ಕಾಲಿಗೆ ಪಾದರಕ್ಷೆ ಇಲ್ಲ, ಜೇಬಲ್ಲಿ ಹಣ ಇಲ್ಲ, ಆದರೂ ಹೋಗಲೇಬೇಕು ಎಂಬ ಒಂದು ಹಠ. ಮನೆಯಿಂದ, ಅಂದರೆ ನಾನು ದೊಡ್ಡ ತಂದೆಯವರ ಮನೆಯಿಂದ ಹೊರಡಬೇಕಾದ್ರೆ ನಮ್ಮ ದೊಡ್ಡಮ್ಮ, ಅಪ್ಪ 1 ರೂಪಾಯಿ ತಗೋ, ನೀನು ಬರುವಾಗ ನನಗೆ ಒಂದು ತಲೆ ವಸ್ತ್ರವನ್ನು ತಂದು ಕೊಡು ಅಂತ ಹೇಳಿದ್ರು. ಸರಿ ಅಂತ ಹಾಗೆ ಜೇಬಲ್ಲಿ ಇಟ್ಕೊಂಡೆ. ಪ್ರವಾಸ ಮುಗಿಯಿತು. ವಾಪಸ್ ಬರಬೇಕಾದ್ರೆ ಶಾಪಿಗೆ ಹೋಗಿ ಕೇಳಬೇಕಾದ್ರೆ 1 ರೂಪಾಯಿಗೆ ಎಲ್ಲೂ ತಲೆ ವಸ್ತ್ರ ಸಿಕ್ಕೋದಿಲ್ಲ. 1.25 ರೂಪಾಯಿ. ನನ್ನ ಜೇಬಲ್ಲಿ 1 ಪೈಸೆಯೂ ಇಲ್ಲ. 1 ರೂಪಾಯಿ ಮಾತ್ರ ಇರೋದು. 1 ರೂಪಾಯಿ ಮಾತ್ರ. ಏನು ಮಾಡೋದು? ಐಸ್ ಕ್ಯಾಂಡಿ ತಿನ್ನೋದಾ ಅಥವಾ ಇನ್ನೇನಾದರೂ ಸ್ವೀಟ್ಸ್ ತಿಂದು ಖಾಲಿ ಮಾಡೋದಾ? ಮನಸ್ಸು ಕೇಳಲಿಲ್ಲ ಸರ್. ಹಾಗೆಯೇ ತಂದು ಒಪ್ಪಿಸಿದೆ. ಈ 1 ರೂಪಾಯಿಗೆ ಕರವಸ್ತ್ರ ಸಿಕ್ಕೋದಿಲ್ಲ, ತಕ್ಕೊಳ್ಳಿ ನಿಮ್ಮ ಹಣ ಅಂತ. ಇನ್ನು ಮೆಡ್ರಾಸ್ನಲ್ಲಿ ಅಶೋಕ ಲೇಲ್ಯಾಂಡ್, ನಂತರ ಮೂರ್ ಮಾರ್ಕೆಟ್, ಚೈನಾ ಬಜಾರ್, ಹೀಗೆ ಬೇರೆ ಬೇರೆ ಕಡೆಯೆಲ್ಲ ಸುತ್ತಿ ನೋಡಿದೆವು. ಆದರೆ ಕಾರ್ಖಾನೆಗಳ ಒಳಗಡೆ ಹೋಗಬೇಕಾದ್ರೆ ಅಲ್ಲಿಯ ನೌಕರರು ನಮ್ಮ ಪಾದವನ್ನು ಪರೀಕ್ಷಿಸ್ತಿದ್ದರು. ಪಾದರಕ್ಷೆ ಇದೆಯೋ ಇಲ್ವೋ. ಪಾದರಕ್ಷೆ ಇಲ್ಲದವರನ್ನು ಒಳಗಡೆ ಬಿಡುವುದಿಲ್ಲ. ಅಲ್ಲಿ ಪಾದರಕ್ಷೆ ಹಾಕಬೇಕಾಗಿತ್ತು. ಅಂದರೆ ಕಬ್ಬಿಣದ ಚೂರುಗಳು ಕಾಲಿಗೆ ತಗುಲ್ತವೆ ಅಂತ. ಸರಿ, ಪಾದರಕ್ಷೆ ಇಲ್ಲದ ನಾವು ಒಂದು 3-4 ಬಡ ವಿದ್ಯಾರ್ಥಿಗಳು ಹೊರಗಡೆ ನಿಲ್ಲುವ ಸ್ಥಿತಿ ಬಂತು. ಉಳಿದವರು ಹೋಗಿ ಒಳಗಡೆ ಎಲ್ಲ ನೋಡಿ ಬಂದ ಮೇಲೆ 1-2 ವಿದ್ಯಾರ್ಥಿಗಳು ತಮ್ಮ ಪಾದರಕ್ಷೆ ನಮಗೆ ಕೊಟ್ಟು, ನೀವು ಹೋಗಿ ನೋಡ್ಕೊಂಡು ಬನ್ನಿ ಅಂತ ಕಳಿಸ್ತಾ ಇದ್ದರು. ಅಂತ ದಾನಿಗಳು ಆಗಿನ ಕಾಲದಲ್ಲಿ ಇದ್ದರು. ಇದು ಒಂದು ನನ್ನ ಜೀವನದಲ್ಲಿ ಮರೆಯಲಾಗದ ಘಟನೆ. ನಂತರ 11ನೇ ತರಗತಿಯನ್ನು ಪಾಸ್ ಮಾಡಿದ ಮೇಲೆ ಮಡಿಕೇರಿಯ ಸರಕಾರಿ ಪ್ರಥಮ ದರ್ಜೆ ಕಾಲೇಜಿಗೆ BSc ಸೇರಿಕೊಂಡೆ. ಅಲ್ಲಿ PCM ಸಬ್ಜೆಕ್ಟನ್ನು ಆರಿಸ್ಕೊಳ್ಬೇಕಾಯಿತು. ಆದರೆ ಇಲ್ಲಿ ನಾನು ಟೆಕ್ನಿಕಲ್ ಬ್ರ್ಯಾಂಚ್ ಸ್ಟೂಡೆಂಟ್ ಆಗಿದ್ದುದರಿಂದ ಇಂಜಿನಿಯರಿಂಗ್ ಹೋಗುವ ಸಾಧ್ಯತೆಯೂ ಇತ್ತು. ಆದರೆ ಇಂಜಿನಿಯರಿಂಗು ಓದಿಸುವಷ್ಟು ನಮ್ಮ ತಂದೆ ಬಲಿಷ್ಠರಾಗಿರಲಿಲ್ಲ, ಹಣವಂತರಾಗಿರಲಿಲ್ಲ. ಹಣಕಾಸಿನ ಸಮಸ್ಯೆ ಎದುರಾಗಿತ್ತು. ಹಾಗಾಗಿ ಡಿಗ್ರಿಯನ್ನೇ ಮುಂದುವರಿಸಬೇಕಾಯಿತು. ಪ್ರಥಮ ದರ್ಜೆ ಕಾಲೇಜಿಗೆ ಸೇರಿ ಅಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಈ 3 ಸಬ್ಜೆಕ್ಟ್ಗಳನ್ನು ಐಚ್ಛಿಕವನ್ನಾಗಿ ಆಯ್ಕೆ ಮಾಡಿಕೊಂಡೆ. ಅಲ್ಲಿ ನಮಗೆ ಮರೆಯಲಾಗದ ಪ್ರೊಫೆಸರ್ಗಳು ಇದ್ದರು. ಮುಖ್ಯವಾಗಿ ಫಿಸಿಕ್ಸ್ ಪ್ರೊಫೆಸರ್ ಶ್ರೀ ಜನಾರ್ದನ ಬಾಳಿಗ. ಅವರು ಎಷ್ಟು ಸರಳ ಜೀವಿ ಅಂದರೆ, ಕಾಲೇಜಿಗೆ ಬರುವಾಗ ಮಳೆಗಾಲವಾದರೆ ತುಂಡು ಪ್ಯಾಂಟ್ ಹಾಕ್ಕೊಂಡು ಬರ್ತಾಯಿದ್ರು, ಅಂದರೆ ಶಾರ್ಟ್ಸು. ಬೇರೆ ದಿನದಲ್ಲಿ ಪಂಚೆ ಧರಿಸ್ಕೊಂಡು ಬರ್ತಾಯಿದ್ರು, ಬಿಳಿ ಶರ್ಟು, ಹೆಗಲಲ್ಲಿ ಒಂದು ಚೀಲ. ಇಷ್ಟು ಮಾತ್ರ ಅವರ ಆಸ್ತಿ. ಯಾವ ಆಡಂಬರಕ್ಕೂ ಅವರು ಮಾರು ಹೋಗ್ತಿರಲಿಲ್ಲ. ಸರಳ ವ್ಯಕ್ತಿ, ಸರಳ ಜೀವಿ, ಸರಳ ವ್ಯಕ್ತಿ. ಆದರೆ ಅವರ ಬೋಧನೆ ಮಾತ್ರ ಎಂದೂ ಮರೆಯಲಾಗದ ಒಂದು ಗರಿಷ್ಠ ಮಟ್ಟದ ಬೋಧನೆ. ಅವರ ಜೀವನ ಶೈಲಿಯು ಎಷ್ಟು ಸರಳವೋ ಅದರ 100 ಪಟ್ಟು ಅವರ ಬೋಧನೆಗೆ ನಾವು ಮನೆ ಕೊಡ್ತಿದ್ದೆವು. ತುಂಬಿದ ಕೊಡ ತುಳ್ಕೋದಿಲ್ಲ ಎಂಬುದಕ್ಕೆ ಇದು ಒಂದು ಸ್ಪಷ್ಟ ಉದಾಹರಣೆ ಸರ್. ಅವರು ವಿದ್ಯಾರ್ಥಿಗಳನ್ನು ಪ್ರಥಮ ಬಾರಿ ನೋಡುವುದಾದರೆ ಅವರ ಪಾದ, ಅವರು ಏನು ಶೂಸ್ ಹಾಕಿದ್ದಾರೆ, ಅವರ ಕೈಯಲ್ಲಿ ವಾಚ್ ಇದೆಯೋ, ಇಷ್ಟನ್ನು ಮಾತ್ರ ಗಮನಿಸ್ತಾ ಇದ್ದರು. ತರಗತಿಯಲ್ಲಿ ನಮಗೆ ಉಪದೇಶ ಮಾಡ್ತಾ ಇದ್ರು, ಮಕ್ಕಳೇ, ಚೌಕು ಅಥವಾ ನಗರದ ಮಧ್ಯದಲ್ಲಿ ನೀವು ಬರಬೇಡಿ ಕಾಲೇಜಿಗೆ, ಯಾವಾಗಲೂ ಪಟ್ಟಣದ ಹೊರಗಡೆ ದಾರಿಯಲ್ಲೇ ಬರಬೇಕು. ಯಾಕೆ ಸರ್? ಅಲ್ಲಿ ಬಂದರೆ ವಿವಿಧ ಆಕರ್ಷಣೆಗೊಳಗಾಗ್ತೀರಿ, ಹಾಳಾಗ್ತೀರಿ, ನೀವು ನಿಮ್ಮ ಜೀವನವನ್ನು ಹಾಳು ಮಾಡ್ಕೊಳ್ತೀರಿ. ಆದ್ದರಿಂದ ಅಲ್ಲಿ ಬರುವುದು ಯೋಗ್ಯವಲ್ಲ ಅಂತ ಹೇಳ್ತಿದ್ರು. ಇನ್ನು ಅವರಷ್ಟೇ ಒಬ್ಬ ಸರಳ ಪ್ರೊಫೆಸರ್ ಅಂದರೆ ಶ್ರೀಮಾನ್ KP ಅಚ್ಚಯ್ಯನವರು. ಅವರ ಮುಖ ಯಾವಾಗಲೂ ನಗುಮುಖದಿಂದ ಕೂಡೋದು. ಬೋಧನೆಯೂ ಅಷ್ಟೇ ಸರಳ, ಅಷ್ಟೇ ಶಿಸ್ತುಬದ್ಧ. ಡಿಗ್ರಿಯ ಕೊನೆಯ ಹಂತದಲ್ಲಿ ಅವರು ತಮ್ಮ ಪಾಠ ಪ್ರವಚನಗಳೆಲ್ಲ ಮುಗಿಸಿದ ಮೇಲೆ ಒಂದೊಂದು ದಿವಸ ಒಬ್ಬೊಬ್ಬ ವಿದ್ಯಾರ್ಥಿಗೆ ತರಗತಿಯಲ್ಲಿ ಬೋಧನೆಗೆ ಅವಕಾಶ ಮಾಡಿಕೊಡ್ತಿದ್ರು. ಒಂದೊಂದು ಸಬ್ಜೆಕ್ಟನ್ನು ಸೂಚಿಸೋದು, ನೋಡಪ್ಪ ನೀನು ನಾಳೆ ಈ ಸಬ್ಜೆಕ್ಟನ್ನು ತಯಾರು ಮಾಡ್ಕೊಂಡು ಬಂದು
ಈ ತರಗತಿಯಲ್ಲಿ ಬೋಧಿಸ್ಬೇಕು ಅಂತ. ಹ್ಮ್ ಹ್ಮ್ ಇದು ನಮ್ಮ ಮುಂದಿನ ಜೀವನಕ್ಕೆ ಬಹಳಷ್ಟು ಅನುಕೂಲವಾಯಿತು. ಹ್ಮ್ ಈ ಕಾಲೇಜು ಜೀವನ 1966ರಲ್ಲಿ ಮುಗೀತು. ಹ್ಮ್ ಹ್ಮ್ 66 ನವಂಬರ್ 2ರಂದು ನಾನು ನಮ್ಮ ನೆರೆಯ ಶಾಲೆಯಲ್ಲಿ ಒಬ್ಬ ಗುಮಾಸ್ತನಾಗಿ ಸೇರಿಕೊಂಡೆ. ಹ್ಮ್ ಇರಲಿ ಸರ್ ಅದು. ಅದೇ ಅರುಣಾ PU ಕಾಲೇಜು. ಹ್ಮ್ ಹ್ಮ್ ಆಗಿನ ಕಾಲದಲ್ಲಿ ಉದ್ಯೋಗಕ್ಕೆ ಅರ್ಜಿ ಹಾಕಬೇಕಾಗಿರಲಿಲ್ಲ ಹ್ಮ್ ಅಥವಾ ಬೇರೆಯವರನ್ನು ಬೇಡಬೇಕಾಗಿಲ್ಲ. ನನಗೆ ಮನೆಗೆ ಬಂದು ಹೇಳಿದ್ರು, ನೋಡು ನಾಳೆ ನೀನು ಕಾಲೇಜಲ್ಲಿ ಹೋಗಿ ಮಾತಾಡು, ಅಲ್ಲಿ ಬೋಧನೆಗೆ ಅವಕಾಶ ಇದೆ ಅಂತೆ. ಹ್ಮ್ ಹ್ಮ್ ಸರಿ, ನೆಕ್ಸ್ಟ್ ಡೇ ಹೋಗಿ ಅಲ್ಲಿಯ ಮುಖ್ಯೋಪಾಧ್ಯಾಯರನ್ನು ಸಂಪರ್ಕಿಸಿ ಹ್ಮ್ ಆ ಶಾಲೆಯಲ್ಲಿ ನನ್ನನ್ನು ಒಬ್ಬ ಗುಮಾಸ್ತ ಕಮ್ ಟೀಚರ್ ಆಗಿ ಸೇರಿಸ್ಕೊಂಡ್ರು 2 ತಿಂಗಳ ಅವಧಿಗೆ. ಹ್ಮ್ ಆದರೆ 2 ತಿಂಗಳು ಕಳೆದ ನಂತರ ಅವರು ನನ್ನನ್ನು ಅಲ್ಲಿಂದ ಬಿಡಲೇ ಇಲ್ಲ. ನೀನು ಇಲ್ಲಿಯೇ ಕಾರ್ಯ ಮುಂದುವರಿಸಬೇಕು, ಕೆಲಸ ಮುಂದುವರಿಸಬೇಕು, ಹ್ಮ್ ನಿನ್ನನ್ನು ಖಂಡಿತ ಎಲ್ಲೂ ಬಿಡುವುದಿಲ್ಲ ಅಂತ. ಹ್ಮ್. ಅದು ಯಾಕೆ ಅಂತ ನನಗೆ ಗೊತ್ತಿಲ್ಲ. ಹ್ಮ್ ಬಹುಶಃ ನನ್ನ ಬೋಧನೆ ಅಲ್ಲಿ ಗುಮಾಸ್ತನಾಗಿದ್ದರೂ ಸಹ ನಾನು ಬೋಧಿಸಬೇಕಾಗಿತ್ತು. ಹಾಂ ಹಾಂ ಆ ಬೋಧನೆಯನ್ನು ನನ್ನ ಮುಖ್ಯೋಪಾಧ್ಯಾಯರು ಗಮನಿಸ್ತಾ ಇದ್ರು. ಹೊರಗಡೆ ಕಂಬದ ಪಕ್ಕದಲ್ಲಿ ನಿಂತು ಗಮನಿಸ್ತಾ ಇದ್ದರು, ಎಲ್ಲೋ ನೋಡ್ಕೊಂಡಿದ್ದಾಗೆ. ಆದರೆ ನಮಗೆ ಅದು ಗೊತ್ತಾಗ್ತಿರ್ಲಿಲ್ಲ. ಹ್ಮ್ ಹೀಗಾಗಿ ಅಲ್ಲಿಂದ ನಾನು ಬೇರೆ ಕಡೆ ಹೋಗಲಿಕ್ಕೆ ಅವಕಾಶ ಇರಲಿಲ್ಲ. ಹಾಗಲ್ಲಿ ಮುಖ್ಯೋಪಾಧ್ಯಾಯರಾಗಿದ್ದವರು ಸರ್ ಅವರು PR ಚಡಗ ಅಂತ. PR PR ಚಡಗ, P ರಾಮಕೃಷ್ಣ ಚಡಗ, ಹಾಂ ಹಾಂ ಉಡುಪಿಯವರು. ಹ್ಮ್ ಅವರು ಸಹ ಈಗ ಇಲ್ಲ, ದೈವಾಧರಾಗ್ಬಿಟ್ರು. ಹ್ಮ್ 1999ರಲ್ಲಿ ಹ್ಮ್ ನಾನು ಡಿಗ್ರಿ ಪೂರ್ಣಗೊಳಿಸಿದ ಮೇಲೆ ಹ್ಮ್ ಉದ್ಯೋಗವನ್ನು ಬಿಟ್ಟು ಹೊರಗಡೆ ಹೋಗುವ ಎಂಬ ಉದ್ದೇಶದಿಂದ ಹ್ಮ್ ಪೊಲೀಸ್ ಇನ್ಸ್ಪೆಕ್ಟರ್ ಹುದ್ದೆಗೆ ಅಪ್ಲೈ ಮಾಡಿದೆ. ಹ್ಮ್ ಹ್ಮ್ ಮೊದಲ ಪ್ರಯತ್ನದಲ್ಲಿ ಸಫಲ ಆಗಲಿಲ್ಲ. ಹ್ಮ್ 2ನೇ ಸಲ ಅಪ್ಲೈ ಮಾಡಿ ಇನ್ನೇನು ಇಂಟರ್ವ್ಯೂಗೆ ಹೊರಡಬೇಕು, ಹ್ಮ್ ಅಷ್ಟರಲ್ಲಿ ನಮ್ಮ ತಂದೆಯವರು, ನೀನು ಎಲ್ಲೂ ಹೋಗக்கூಡದು, ಹ್ಮ್ ಮನೆಯಲ್ಲೇ ಇದ್ದುಕೊಂಡು ಆಸ್ತಿ ಪಾಸ್ತಿ ನೋಡಿಕೊಂಡು ಶಾಲೆಯಲ್ಲೇ ಕೆಲಸ ಮಾಡ್ಕೊಂಡಿರಬೇಕು. ಅಂದ್ರೆ ತಂದೆಯವರು ಕೃಷಿಕರಾಗಿದ್ರು. ಕೃಷಿಕರು. ತಂದೆಯ ಕಟ್ಟಪ್ಪಣೆ. ಹ್ಮ್ ಒಂದು ವೇಳೆ ನನ್ನ ಮಾತನ್ನು ನೀನು ಮೀರಿ ಇಂಟರ್ವ್ಯೂಗೆ ಹೋದೆಯೋ, ಹ್ಮ್ ತಿರುಗಿ ಬರುವಾಗ ನನ್ನ ಮುಖ ನೋಡುವುದಿಲ್ಲ. ಹ್ಮ್ ಹೊರಡಲಿಕ್ಕೆ ಎಲ್ಲ ತಯಾರಿಯಾಗಿತ್ತು. ಶಾಲೆಯಲ್ಲಿ ರಜೆ ಕಿಳಿಯಾಗಿತ್ತು. ತಂದೆ ಮಾತನ್ನು ಮೀರುವುದೋ ಅಥವಾ ಪಾಲಿಸುವುದೋ. ಹ್ಮ್ ಹೀಗಾಗಿ ಹೊರಗಡೆ ಹೋಗುವ ಉದ್ದೇಶವನ್ನೇ ಸಂಪೂರ್ಣವಾಗಿ ಬಿಟ್ಟು ಹ್ಮ್ ಅದೇ ಶಾಲೆಯಲ್ಲಿ ಅದೇ ಕಾಲೇಜಿನಲ್ಲಿ ಮುಂದುವರಿಯುವ ಒಂದು ಪರಿಸ್ಥಿತಿ ಬಂತು. ಹ್ಮ್ ಹ್ಮ್ ಇದು ನನ್ನ ಜೀವನದ 2ನೆಯ ಘಟನೆ ತಿರುವು. ಹ್ಮ್ ಹ್ಮ್ ಇಲ್ಲವಾಗಿದ್ದರೆ ನಾನು ಪೊಲೀಸ್ ಇಲಾಖೆಯಲ್ಲಿ ಇನ್ಸ್ಪೆಕ್ಟರ್ ಅಥವಾ ಇನ್ಯಾವ ಅಧಿಕಾರಿಯಾಗಿಯೋ ಆಗುವುದರಲ್ಲಿ ಸಂಶಯ ಇರಲಿಲ್ಲ. ಹ್ಮ್ ಹ್ಮ್ ಇನ್ನು ಅರುಣಾ PU ಕಾಲೇಜಿನಲ್ಲಿ ನನ್ನನ್ನು 1972ರಲ್ಲಿ ಉಪನ್ಯಾಸಕರನ್ನಾಗಿ ಹ್ಮ್ ಬಡ್ತಿ ಕೊಟ್ಟು ಸೇರಿಸಿಕೊಂಡರು. ಹ್ಮ್ ಹ್ಮ್ ಅಲ್ಲಿಂದ 2002ರವರೆಗೂ ಅದೇ ಕಾಲೇಜಿನಲ್ಲಿ ಉಪನ್ಯಾಸಕನಾಗಿ ಕಾರ್ಯನಿರ್ವಹಿಸಿ ಹ್ಮ್ ನಿವೃತ್ತಿಯಾಗಬೇಕಾಯಿತು. ಹ್ಮ್ ತಾವು ಪಾಠ ಮಾಡಲಿಕ್ಕೆ ಅಂತೇಳಿ ತರಗತಿಗೆ ಹೋದಾಗ ಆ ಮೊದಲ ಅನುಭವ ಹೇಗಿತ್ತು? ಮೊದಲ ಬಾರಿಗೆ ತರಗತಿಗೆ ಹೋದಾಗ ಹ್ಮ್ ನಮಗೆ ಅಂತಹ ಒಂದು ಭಯ ಏನೂ ಇರಲಿಲ್ಲ. ಹ್ಮ್ ಯಾಕೆಂದರೆ ಕಾಲೇಜಿನಲ್ಲಿ ತರಗತಿಯನ್ನು ಹೇಗೆ ಎದುರಿಸಬೇಕು ಎಂಬುದನ್ನು ನಮ್ಮ ಅಲ್ಲಿಯ ಲೆಕ್ಚರರು ಹೇಳಿಕೊಟ್ಟಿರೋದ್ರಿಂದ ಹ್ಮ್ ಧೈರ್ಯವಾಗಿಯೇ ತರಗತಿಗೆ ಹೋದೆ. ಹ್ಮ್ ತರಗತಿಯ ಸ್ಟೇಜಲ್ಲಿ ನಿಂತು ಒಮ್ಮೆ ವಿದ್ಯಾರ್ಥಿಗಳನ್ನು ನೋಡುವಾಗ ಹ್ಮ್ ಪರವಾಗಿಲ್ಲ, ಎಲ್ಲ ಸಣ್ಣ ವಿದ್ಯಾರ್ಥಿಗಳು ಹೈಸ್ಕೂಲ್ನಲ್ಲಿ. ಎಷ್ಟು ವಿದ್ಯಾರ್ಥಿಗಳಿದ್ರು ಸರ್? ಆಗ ಒಂದು ತರಗತಿಯಲ್ಲಿ 55-60 ವಿದ್ಯಾರ್ಥಿಗಳಿರ್ತಿದ್ದರು. ಹ್ಮ್ ನನಗೆ ಇಂಗ್ಲೀಷು ಪಾಠ ಮಾಡಬೇಕಾಗಿತ್ತು, ಅಲ್ಲಿ ಹ್ಮ್ ಬೋಧನೆ ಮಾಡಬೇಕಾಗಿತ್ತು. ಹ್ಮ್ ಆದರೆ ಹಳ್ಳಿಯಿಂದ ಬರುವ ವಿದ್ಯಾರ್ಥಿಗಳು ಅಂಥ ಚೂಟಿ ವಿದ್ಯಾರ್ಥಿಗಳು ಇರಲಿಲ್ಲ. ಆದ್ದರಿಂದ ನಮಗೆ ಏನೂ ಸಮಸ್ಯೆ ಆಗ್ತಿರಲಿಲ್ಲ. ಹ್ಮ್ ಇನ್ನು PUC ತರಗತಿಗೆ ಹೋದಾಗ ಮಾತ್ರ ಹ್ಮ್ ನಮ್ಮನ್ನು ನಾವೇ ಸ್ವಲ್ಪ ತಿದ್ದುಕೊಳ್ಬೇಕಾಗಿತ್ತು. ಅಂದರೆ ಅಲ್ಲಿ ಸುಮಾರು 80-90 ವಿದ್ಯಾರ್ಥಿಗಳು ಒಂದು ಹಾಲಲ್ಲಿ. ಅಲ್ಲಿ ಹೋಗಿ ನೋಡುವಷ್ಟರಲ್ಲಿ ಇಷ್ಟೊಂದು ವಿದ್ಯಾರ್ಥಿಗಳಿಗೆ ಬೋಧಿಸಲಿಕ್ಕೆ ಆಗುತ್ತಾ, ಇಷ್ಟೊಂದು ವಿದ್ಯಾರ್ಥಿಗಳನ್ನು ನಾವು ಕಂಟ್ರೋಲ್ ಮಾಡ್ಬೋದಾ ತರಗತಿಯಲ್ಲಿ? ಒಂದು ನಿಮಿಷ ಯೋಚನೆ ಮಾಡಿದೆ. ಸರಿ, ವಿದ್ಯಾರ್ಥಿಗಳು ಎಲ್ಲರೂ ನಮ್ಮನ್ನು ಕಂಡ ಕೂಡಲೇ ಎದ್ದು ನಿಂತು ನಮಗೆ ಗೌರವವನ್ನು ಸೂಚಿಸಿ ಕುಳಿತುಕೊಂಡ್ರು. ಪ್ರಾರಂಭದಲ್ಲಿ ಎಲ್ಲ ವಿದ್ಯಾರ್ಥಿಗಳ ಪರಿಚಯ ಮಾಡಿಕೊಳ್ಬೇಕಾಗುತ್ತೆ. ಆಗ ಪರಿಚಯದೊಂದಿಗೆ ನಿಮ್ಮ ಉದ್ದೇಶ ಏನು, ಈ PU ಅಥವಾ ವಿದ್ಯಾಭ್ಯಾಸದ ಉದ್ದೇಶ ಏನು, ಮುಂದೆ ಏನಾಗಬೇಕು ಅಂತ ಇದ್ದೀರಿ, ಒಬ್ಬೊಬ್ಬರಾಗಿ ಹೇಳ್ತಾ ಹೋದರು. ಅಲ್ಲಿಗೆ ಅರ್ಧ ಗಂಟೆ ಮುಗಿಯಿತು. ನಂತರ
ಒಂದಿಷ್ಟು ಬೋಧನೆ. ನೀವು ತರಗತಿಯಲ್ಲಿ ಹೇಗಿರಬೇಕು, ಪಾಠ ಕಲಿಯುವ ವಿದ್ಯಾರ್ಥಿಗಳಾದರೆ ತರಗತಿಯಲ್ಲಿ ಮೌನವಾಗಿ ಹೇಳಿದ್ದನ್ನು ಕೇಳುತ್ತಿರಬೇಕು. ಒಂದು ವೇಳೆ ಪಾಠ ಕಲಿಯದೆ ಕುಚೇಷ್ಟೆ ಮಾಡಲಿಕ್ಕೆ ಬಂದದ್ದಾದರೆ ಅವರಿಗೆ ಸದಾ ಬಾಗಿಲು ಓಪನ್ ಆಗಿರುತ್ತೆ, ಅವರು ಹೋಗ್ತಾ ಇರ್ಬೋದು. ಕೆಲವೊಮ್ಮೆ ಪಾಠ ಮಾಡಬೇಕಾದ್ರೆ ವಿದ್ಯಾರ್ಥಿಗಳು, ಸರ್ ಈ ದಿವಸ ಒಂದು ದಿವಸ ಪಾಠ ಬೇಡ, ಆಟಕ್ಕೆ ಬಿಡಿ ಕೋರ್ಕೊಳ್ತಿದ್ರು. ಆಗ ಅವರಿಗೆ ನಾನು ಕೊಡ್ತಿದ್ದಂಥ ಉತ್ತರ, ನೋಡಿ ಮಕ್ಕಳೇ, ನನಗೆ ಸರ್ಕಾರದಿಂದ ಸಂಬಳ ಬರುತ್ತೆ, ಆ ಸಂಬಳಕ್ಕೆ ನಾನು ಏನಾದರೂ ನನ್ನ ಕರ್ತವ್ಯವನ್ನು ಮಾಡದೇ ಇದ್ದರೆ ನಾನು ಸರ್ಕಾರದ ಋಣವನ್ನು ತೀರಿಸಿದಂತ ಆಗೋದಿಲ್ಲ. ಈಗ ನಿಮ್ಮ ಮನೆಯಲ್ಲಿ ನಿಮ್ಮ ತೋಟಗಳಿಗೆ ಅಥವಾ ಕೃಷಿ ಮಾಡುವಂಥವರು ಹೊರಗಡೆಯಿಂದ ಬಂದರೆ ಅವರನ್ನು ಹಾಗೆಯೇ ಕಳಿಸ್ಬಿಡ್ತೀರಾ, ಇವತ್ತು ಕೆಲಸ ಬೇಡ ಅಂತ ಹಾಗೆಯೇ ಕಳಿಸ್ತೀರಾ? ಇಲ್ಲ ಅಲ್ಲ. ಹಾಗೆಯೇ ನಾವು ಪಡ್ಕೊಂಡಂಥ ಒಂದು ಸಂಬಳ ಏನಿದೆ ಅದಕ್ಕೆ ಪ್ರತಿಫಲವನ್ನು ನೀಡಲೇಬೇಕು, ಋಣವನ್ನು ತೀರಿಸಲೇಬೇಕು ಹೇಳ್ಬಿಟ್ಟು ಆ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಸಣ್ಣ ಋಣಮುಕ್ತ ಕಥೆಯನ್ನು ಹೇಳಿದೆ ಸರ್. ರಾಗಿ ಕಾಳಿನ ಕತೆ. ನೋಡಿ ಮಕ್ಕಳೇ, ನಿಮಗೆ ಒಂದು ಸಣ್ಣ ಘಟನೆಯನ್ನು ಹೇಳ್ತೇನೆ, ಇದರ ಬಗ್ಗೆ ನೀವು ನಿಮ್ಮ ಜೀವನದಲ್ಲೂ ಅಳವಡಿಸಿಕೊಳ್ಬೋದು ಫಲಿತಾಂಶವನ್ನು ಅಂತ ಹೇಳಿದೆ. ಸರಿ ಸರ್. ಕತೆ ಅಂತ ಹೇಳುವಾಗ ಎಲ್ಲ ವಿದ್ಯಾರ್ಥಿಗಳು ನಗು ಮುಖದಿಂದ ಕಿವಿ ಅರಳಿಸಿ ಕುಳಿತರು. ಆಸಕ್ತಿ. ಏನು ಕತೆ ಅಂತ. ಹಿಂದಿನ ಕಾಲದಲ್ಲಿ ವ್ಯಾಪಾರಿಗಳು ಈ ಧಾನ್ಯಗಳನ್ನು ರಾಶಿ ಹಾಕ್ಕೊಂಡು ಮಾರ್ತಾಯಿದ್ರು ಮಾರುಕಟ್ಟೆಯಲ್ಲಿ. ಈಗಿನಾಗೆ ಸೀಲ್ಡ್ ಪ್ಯಾಕೆಟ್ ಅಲ್ಲ, ದೊಡ್ಡ ದೊಡ್ಡ ರಾಶಿ. ಒಬ್ಬ ಸಾಮಾನ್ಯ ವ್ಯಕ್ತಿ ಹೋಗ್ತಾನೆ, ವ್ಯಾಪಾರಿಯನ್ನು ನೋಡ್ತಾ ರಾಗಿ ಕಾಳು ರಾಶಿಯಿಂದ 1-2 ಕಾಳನ್ನು ತೆಗೆದು ಬಾಯಿಗೆ ಹಾಕ್ತಾನೆ. ಹೇಗಪ್ಪ ರಾಗಿ ಕಾಳು ರೇಟು ಅಂತ. ಅವನು ಬಾಯಿಗೆ ಹಾಕಿರೋದು ಹೀಗೆ 2 ಬೆರಳಲ್ಲಿ ತೆಗೆದು ಒಂದು 4 ಕಾಳು ಬಂದಿರ್ಬೋದು. ಅವನು ಹೇಳ್ತಾನೆ, ಇಷ್ಟು ಸ್ವಾಮಿ ಸೇರಿಗೆ ಅಂತ. ಆಗ ಸೇರು KG ಇರಲಿಲ್ಲ. ಹೌದಾ, ಸರಿ. ಅವನು ಅಲ್ಲಿಂದ ಮುಂದಕ್ಕೆ ಹೋಗ್ತಾನೆ, ಇನ್ನೊಬ್ಬ ವ್ಯಾಪಾರಿಯನ್ನು ಕೇಳ್ತಾನೆ. ಅವನು ಹೇಳಿದಂಥ ರೇಟ್ ಇವನಿಗೆ ಸಮಂಜಸವಾಯಿತು. ಅಲ್ಲಿಂದ ಏನು ಬೇಕೋ ಅದನ್ನು ತಗೊಂಡು ಹೋಗ್ತಾನೆ. ದಿನಗಳು ಉರುಳಿದವು. ಈ ಕಸ್ಟಮರ್ ಅಂದರೆ ರಾಗಿ ಕಾಳು ವ್ಯಾಪಾರ ಮಾಡಿದವನಿಗೆ ವಯಸ್ಸಾಯಿತು, ಮರಣ ಅಪ್ಪಿದ. ಮರಣ ಹೊಂದಿದ ಮೇಲೆ ಅವನು ಮೊದಲು ಯಾವ ರಾಶಿ ಯಾರಿಂದ 2 ರಾಗಿ ಕಾಳನ್ನು ತೆಗೆದು ಬಾಯಿಗೆ ಹಾಕಿದನೋ ತಿಂದನೋ ಅವನ ಎತ್ತಾಗಿ ಜನಿಸ್ತಾನೆ, ಗಾಡಿ ಎತ್ತಾಗಿ. ಅವನ ಮನೆಯ ಗಾಡಿ ಎತ್ತಾಗಿ ಜನಿಸಿ ಗಾಣದ ಗಾಡಿ ಸುತ್ತಲೂ ಎಳೆಯೋದು ಇವನು ಕೇಳಿರ್ಬೋದು. ಆಗ ಮಿಲ್ಲೇನಿರಲಿಲ್ಲ, ಎಣ್ಣೆ ತೆಗೆಯೋದು ಗಾಣದಿಂದ. ಬೆಳಗಿನಿಂದ ಸಂಜೆವರೆಗೆ ಗಾಣ ಎಳೆಯೋದು. ಗಾಣ ಎಳೆದು ಎತ್ತಿಗೂ ವಯಸ್ಸಾಯಿತು. ಆ ಎತ್ತು ಮರಣ ಹೊಂದಿತು. ಎತ್ತು ಮರಣ ಹೊಂದಿದ ಮೇಲೆ ಅದರ ಸ್ಕೆಲಿಟನ್ ಅಂದರೆ ಕೊಂಬು ಮತ್ತು ಮುಖದ ಭಾಗ ಒಂದು ಬರುತ್ತೆ, ಅಸ್ಥಿಪಂಜರ. ಅದನ್ನು ತಗೊಂಡು ಹೋಗಿ ಅವನ ಬೀನ್ಸ್ ತೋಟ ಅಂತ ತುಂಬ ಹುಳಿ ತೋಟವನ್ನು ಮಾಡಿರ್ತಾನೆ. ಅಲ್ಲಿ ಒಂದು ಆಧಾರ ಸ್ತಂಭಕ್ಕೆ ನೆಟ್ಟು ಕಟ್ಟಿ ಬರ್ತಾನೆ. ನಮ್ಮ ಹಳ್ಳಿ ಭಾಷೆಯಲ್ಲಿ ಅದನ್ನು ಪೆರ್ಚಿ ಅಂತ ಹೇಳ್ತಾನೆ, ಪೆರ್ಚು. ಸರಿ, ಅದಲ್ಲಿ ಎಷ್ಟೋ ದಿವಸವರೆಗೆ ಕಾವಲಿತ್ತು. ಒಂದು ದಿವಸ ಆ ತೋಟಕ್ಕೆ ಹುಳ್ಳಿ ಅಂದರೆ ಬೀನ್ಸನ್ನು ಕೊಯ್ಲಿಕ್ಕೆ ಕಳ್ಳರು ಬರ್ತಾರೆ ಮಧ್ಯರಾತ್ರಿ. 2-3 ಜನರು ಬಂದು ಅವ್ರಿಗೆ ಎಷ್ಟು ಬೇಕು ಅಷ್ಟು ಹುರುಳಿಯನ್ನು ಕೊಯ್ದು ಚೀಲದಲ್ಲಿ ತುಂಬಿಸಿ ಚೀಲದ ಬಾಯಿಯನ್ನು ಕಟ್ತಾರೆ. ಅಷ್ಟರಲ್ಲಿ ಯಾವುದೋ ಕಡೆಯಿಂದ ಜೋರಾಗಿ ಚಪ್ಪಾಳೆ ತಟ್ಕೊಂಡು ನಗಾಡೋದು ಕೇಳಿಬಂತೆ ಅವರಿಗೆ. ಸುತ್ತಲೂ ನೋಡ್ತಾರೆ, ಯಾರೂ ಇಲ್ಲ, ಯಾರೂ ಕಾಣಿಸ್ತಾ ಇಲ್ಲ. ಆಗ ಈ ಅಸ್ಥಿಪಂಜರ, ಎತ್ತಿನ ಅಸ್ಥಿಪಂಜರ ಕೈ ಬೀಸಿ ಕರೀತದೆ, ಬನ್ನಿ ಇಲ್ಲಿ ಬನ್ನಿ, ನಾನೇ ನಿಮ್ಮನ್ನು ಚಪ್ಪಾಳಿ ಕಟ್ಟಿ ತರದದ್ದು. ಹೋಗ್ತಾರೆ ಅಲ್ಲಿಗೆ. ಏನು ಅಲ್ಲಯ್ಯ, ನೀವು ಇಷ್ಟೊಂದು ಹುರುಳಿಯನ್ನು ಕದ್ದು ಕಟ್ಟಿ ಹೊತ್ಕೊಂಡು ಹೋಗ್ತಿದ್ದೀರಲ್ಲ, ಇದರ ಋಣವನ್ನು ನೀವು ಯಾವಾಗ ತೀರಿಸೋದು? ನೋಡಿ ನನ್ನ ಕತೆ, ನಾನು ಇಲ್ಲಿ ಕೂತಿರೋಕ್ಕೆ ಏನು ಕಾರಣ ಅಂತ ಗೊತ್ತಾ ನಿಮಗೆ? ಎಲ್ಲವನ್ನು ಸವಿವರವಾಗಿ ಆ ಕಳ್ಳರಿಗೆ ಹೇಳ್ತಾರೆ. ಕಳ್ಳರು ಆ ಹುರುಳಿ ಚೀಲಗಳನ್ನು ಅಲ್ಲಿಯೇ ಬಿಟ್ಟು ಪಲಾಯನ ಮಾಡಿದ್ರು. ಬೆಳಗಾಗುವಷ್ಟರಲ್ಲಿ ಮಾಲೀಕ ಬರ್ತಾನೆ ತೋಟಕ್ಕೆ. ಮಾಲೀಕ ಬಂದು ನೋಡ್ದ, ಇದೇನು ಹುರುಳಿ ಚೀಲಗಳು ಕಟ್ಟಿದ್ದು ಹಾಗೆ ಇದೆಯಲ್ಲ, ಯಾರು ಕಟ್ಟಿದ್ದು, ಯಾರು ಕದ್ದದ್ದು? ಆಗ ಮತ್ತೆ ಆ ಸ್ಕೆಲಿಟನ್ ಅಸ್ಥಿಪಂಜರ ಹೇಳ್ತದೆ, ಹೀಗೆ ಇಷ್ಟೆಲ್ಲ ನಡೆದಿದೆ. ಹೇಳುವಾಗ ಅವನಿಗೆ ಆಶ್ಚರ್ಯ ಆಗುತ್ತೆ ಮಾಲೀಕನಿಗೆ. ಕೂಡಲೇ ಆ ಅಸ್ಥಿಪಂಜರದ ಬಂಧನವನ್ನು ಅಲ್ಲಿಂದ ಬಿಡಿಸಿ ಅಂತ ಕಳಚಿ ಒಂದು ಕಡೆಗಿಟ್ಟು, ನೋಡಪ್ಪ, ಇಲ್ಲಿಗೆ ನಿನ್ನ
ಋಣ ಮುಕ್ತಿ ಆಯಿತು, ನೀನು ಇನ್ನು ಯಾರ ಸೇವೆಯನ್ನು ಮಾಡಬೇಕಾಗಿಲ್ಲ ಅಂತ ಹೇಳ್ತಾರೆ. ಇದು ಏನನ್ನು ಬೋಧಿಸ್ತದೆ ಅಂದರೆ, ಋಣ ನಾವು ನಮ್ಮ ಜೀವನದಲ್ಲಿ ಯಾವುದೇ ಕಾರಣಕ್ಕೂ ಬೇರೆಯವರ ಋಣವನ್ನು ಇಟ್ಕೊಳ್ಬಾರ್ದು, ಋಣವನ್ನು ನಮ್ಮ ಆಸ್ತಿ ಅಂತ ಹಂಚ್ಕೊಳ್ಬಾರ್ದು. ಒಳ್ಳೆ ಏನೇ ಒಂದು ಸಣ್ಣ ವಸ್ತುವಾದರೂ ಅದು ಪರರ ವಸ್ತು ಪಾಷಾಣ ಎಂಬ ನೀತಿಗೆ ಬಂದರೆ ಎಲ್ಲರೂ ಪ್ರಾಮಾಣಿಕರಾಗ್ತಾರೆ, ಸಮಾಜದಲ್ಲಿ ಕಳ್ಳಕಾಕರ ಭಯ ಇರುವುದಿಲ್ಲ. ಇದನ್ನು ಕೇಳಿದ ಮೇಲೆ ತರಗತಿಯ ವಿದ್ಯಾರ್ಥಿಗಳು, ಕೆಲವೊಮ್ಮೆ ನನ್ನ ಸ್ಟಾಫ್ನವರು ಏನಾದರೂ ಕೊಟ್ಟರೆ, ಅಯ್ಯೋ ಬೇಡಪ್ಪ, ಇದು ಋಣಮುಕ್ತ ಆಗಲಿಕ್ಕೆ ಆಗೋದಿಲ್ಲ, ಬೇಡ ಬೇಡ ಋಣ ತೀರಿಸ್ಲಿಕ್ಕೆ ಆಗೋದಿಲ್ಲ. ನೋಡಿ ಸರ್, ಹಿಂದಿನ ಪ್ರಾಮಾಣಿಕತೆ ಈಗಿನ ಕಾಲಘಟ್ಟದಲ್ಲಿ ನೋಡಿ. ಹೌದು, ಈಗ ಅಂತ ಪ್ರಾಮಾಣಿಕರು ಇಲ್ಲ ಅಂತೆಲ್ಲ ಇದ್ದಾರೆ, ಬಹಳ ಕಡಿಮೆ ಸಂಖ್ಯೆ, ಬಹಳ ಕಡಿಮೆ, ಆದರೂ ಕೆಲವರು ಇದ್ದಾರೆ. ಹೌದು. ಇನ್ನು ಈ ವಿದ್ಯಾರ್ಥಿ ಜೀವನ ಅಲ್ಲ, ಶಿಕ್ಷಕರ ಜೀವನ. ಶಿಕ್ಷಕರು ಕೇವಲ 4 ಗೋಡೆಯ ಒಳಗಡೆ ಮಾತ್ರ ವಿದ್ಯಾರ್ಥಿಗಳಿಗೆ ಪಾಠ ಪ್ರವಚನಗಳನ್ನು ಬೋಧಿಸಿದ ನಂತರ ಅವರ ಬೋಧನೆ ಯಾವ ಪ್ರಯೋಜನಕ್ಕೂ ಇಲ್ಲ, ಅದು ಅಲ್ಲಿಗೆ ಮುಗಿಯುತ್ತದೆ ಅಂತ ಒಂದು ಸಲ ನಾನು ನಿಮ್ಮಲ್ಲಿ ಹೇಳಿದ್ದು ಇದೆ. ನಾನು ಸುಬ್ರಾಯ ಸಂಪಾಜಿಯವರ ಸನ್ಮಾನ ಸಮಾರಂಭದಲ್ಲಿ, ಅವರು ನಿವೃತ್ತಿಯಾದ ಮೇಲೆ ಗೌಡ ಸಮಾಜದಲ್ಲಿ ಅವರಿಗೊಂದು ಸನ್ಮಾನ ಸಮಾರಂಭ ಏರ್ಪಡಿಸಿದೆವು, ಚೇರಂಬಾಣೆ ಕಾರುಗೊಂದ ಗೌಡ ಸಮಾಜದಲ್ಲಿ. ಆಗ ಭಾಷಣ ಮಾಡ್ತಾ ಹೇಳಿದೆ, ನಾವಿಬ್ಬರೂ ನೌಕರರೇ, ಇಬ್ಬರೂ ಈಗ ನಿವೃತ್ತಿಯಾಗಿದ್ದೇವೆ, ಆದರೆ ನನ್ನ ಸೇವೆ 4 ಗೋಡೆಗಳ ಒಳಗಡೆ, ಇವರದ್ದು 4 ಗೋಡೆಯಲ್ಲ, ಇಡೀ ರಾಷ್ಟ್ರ ಮಟ್ಟಕ್ಕೆ ವ್ಯಾಪಿಸುವಂತಹ ಸೇವೆ. ಅದಕ್ಕೆ ತಿರುಗಿ ಅವರು ಏನು ಹೇಳಿದ್ರಂದರೆ, ನಿಮ್ಮ ಸೇವೆ ಸಾಮಾನ್ಯ ಸೇವೆ ಅಲ್ಲ, ರಾಷ್ಟ್ರವನ್ನು ಕಟ್ಟುವಂಥ ಸೇವೆ, ರಾಷ್ಟ್ರ ನಿರ್ಮಾಪಕರನ್ನು ರಚಿಸುವಂಥ ಸೇವೆ, ವಿದ್ಯಾರ್ಥಿಗಳನ್ನು ರೂಪಿಸುವುದು ಅಂದರೆ ಮುಂದಿನ ಸತ್ ಪ್ರಜೆಗಳನ್ನು ರೂಪಿಸುವುದು. ಇದನ್ನು ನೀವು ಸಣ್ಣ ಒಂದು ಸೇವೆ ಅಂತ ಭಾವಿಸ್ಕೊಳ್ಬೇಡಿ ಅಂತ. ಸಮಾಜದ ಭವಿಷ್ಯವನ್ನೇ ರೂಪಿಸುವವರು ಶಿಕ್ಷಕರು. ಈ ಶಿಕ್ಷಕರು ಯಾರನ್ನು ರೂಪಿಸುತ್ತಾರೆ ಎಂಬುದಕ್ಕೆ ಒಂದೆರಡು ಉದಾಹರಣೆ ಹೇಳ್ಬೋದಾ? ಹೇಳಿ ಸರ್. 1986ರಲ್ಲಿ ಒಂದು ಸಣ್ಣ ಮನೆ ಮಾಡಬೇಕಾಗಿತ್ತು. ನನಗೆ ಮನೆ ಕಟ್ಟಲಿಕ್ಕೆ ಮರದ ಅವಶ್ಯಕತೆ ಇತ್ತು. ಅರಣ್ಯ ಖಾತೆಗೆ ಮರ ಕಡಿಲಿಕ್ಕೆ ಪರ್ಮಿಷನ್ ಬೇಕಿತ್ತು. ನಾನು ಎಲ್ಲ ದಾಖಲೆಗಳನ್ನು ಸರಿಪಡಿಸ್ಕೊಂಡು ಇದೇ ಮಡಿಕೇರಿ DFO ಆಫೀಸಿಗೆ ಬಂದೆ. ಅಲ್ಲಿ ಬಂದ ಕೂಡಲೇ ನನ್ನನ್ನು DF ಆಫೀಸಿಗೆ ನೇರವಾಗಿ ಕಳಿಸಿದರು. ಆಗ ವೆಂಕಟ ಸುಬ್ಬಯ್ಯ ಎಂಬವರು DFO ಆಗಿದ್ದರು. ಸರಿ, ಕರೆದು ಕೂರಿಸಿದರು. ಏನು ಬಂದ್ರಿ, ನೀವೇನು ಮಾಡ್ತಿದ್ದೀರಿ ಅಂತೆಲ್ಲ ಕೇಳಿದ್ರು. ನಾನು ಹೀಗೆ ಮರ ಕಡಿಲಿಕ್ಕೆ ಅಪ್ಪಣೆಗೆ ಬಂದಿದ್ದೇನೆ. ನೀವು? ನಾನು ಚೇರಂಬಾಣಿಯಲ್ಲಿ ಶಿಕ್ಷಕನಾಗಿದ್ದೇನೆ. ಸರಿ, ಅವರು ದಾಖಲೆಗಳನ್ನು ನೋಡಿದ್ರು. ತಕ್ಷಣ ಬೆಲ್ ಮಾಡಿ ತಮ್ಮ ಸಹಾಯಕನನ್ನು ಕರೆದರು. ನೋಡಪ್ಪ, ಇವರು ಒಬ್ಬ ಶಿಕ್ಷಕರು, ಇವರಿಗೆ ಇಂಥ ಒಂದು ಕೆಲಸ ಆಗಬೇಕಾಗಿದೆ. ಅದು ಏನುಂಟು ಅದನ್ನು ಈಗಲೇ ಅವರಿಗೆ ಮಾಡಿಕೊಡ್ಬೇಕು. ಸಾಧ್ಯ ಇಲ್ಲ ಅಂದರೆ ಅವರ ಫೋನ್ ನಂಬರ್ ತಗೋ, ಈ ಕೆಲಸಕ್ಕಾಗಿ ಅವರನ್ನು ಇನ್ನೊಮ್ಮೆ ಇದೇ ಆಫೀಸಿಗೆ ಕರೆಸುವ ಯೋಚನೆ ಬೇಡ, ಅವಕಾಶ ಮಾಡಬೇಡ. ಏನೆಲ್ಲ ದಾಖಲೆ ಬೇಕು ಅಥವಾ ಹೇಳಿಕೆ ಬೇಕು ಈಗಲೇ ಪಡ್ಕೊಂಡು ಎಷ್ಟು 1 ವಾರದಲ್ಲಿ ಅವರಿಗೆ ಆರ್ಡ್ರನ್ನು ಪಾಸ್ ಮಾಡಿ ಫೋನ್ ಮಾಡಿ ಆರ್ಡ್ರ್ ಬಂದು ತಗೊಂಡು ಹೋಗ್ಲಿಕ್ಕೆ ಹೇಳಬೇಕು. ನನಗೆ ಆಶ್ಚರ್ಯ ಸರ್, ಇಂತಹ ಅಧಿಕಾರಿಗಳು ಇದ್ದಾರಾ ಅಂತ. ಶಿಕ್ಷಕರ ಪ್ರಾಮುಖ್ಯತೆ ಕೂಡ ಅವರಿಗೆ ಇರುತ್ತೆ. ಶಿಕ್ಷಕ ಎಂಬ ಪದಕ್ಕೆ ಅಷ್ಟು ಪ್ರಾಮುಖ್ಯತೆ ಕೊಟ್ಟದ್ದು ನನಗೆ ಆಶ್ಚರ್ಯ. ಇನ್ನೂ ಒಂದು ಘಟನೆ, ನಮ್ಮ ಕುಟುಂಬದಲ್ಲಿ ಆಸ್ತಿ ವಿಚಾರವಾಗಿ ಒಂದು ಸಣ್ಣ ಕಲಹ ಆಯಿತು. ಪೊಲೀಸು ಕೇಸ್ ಆಯಿತು. ಸರಿ, ನನಗೆ ನೋಟಿಸು ಬಂತು. DYSP ಆಫೀಸು ಗ್ರಾಮಾಂತರ, ಅಲ್ಲಿಗೆ ಹೋದೆ. ಅಲ್ಲಿಗೆ ಹೋಗಬೇಕಾದ್ರೆ ನನ್ನ ಶಿಷ್ಯನೊಬ್ಬ ಅವರ SI ಜೀಪನ್ನು ಡ್ರೈವ್ ಮಾಡ್ಕೊಂಡು ಬಂದು ನಾನು ನೋಡಿ ತಕ್ಷಣ ನಿಲ್ಲಿಸಿ, ಸರ್ ಏನಿಲ್ಲಿ ಅಂತ ಕೇಳ್ತಾನೆ. ಹೀಗೀಗೆ ನಾನು ಬರಬೇಕು ಅವ್ರ ಜೊತೆ ಮಾತಾಡಲಿಕ್ಕೆ. ಬೇಡಪ್ಪ, ನಾನೇ ಹೋಗ್ತೀನಿ ಅಂತ ಹೇಳಿದೆ. ಸರಿ, ಹೋಗಿ ಕುಳಿತೆ. ಆಗ ಸರ್ಕಲ್ ಇನ್ಸ್ಪೆಕ್ಟರ್ ಇದ್ದದಲ್ಲಿ, ಅವರ ಹೆಸರು ಸುಂದರರಾಜ್ ಅರಸು. ಸರಿ, ಕೂತ್ಕೊಳ್ಳೋಕೆ ಹೇಳಿದ್ರು. ನಾನು ಕಂಡು ಕೂಡಲೇ, ಏನು ವಿಷಯ? ಹೀಗೆ ನೋಟಿಸ್ ಬಂದಿದೆ ಸರ್. ಹಾಗೆ ಬಂದೆ. ಏನು ಮಾಡ್ತಿದ್ರಿ ನೀವು? ನಾನು ಲೆಕ್ಚರ್ ಆಗಿ ರಿಟೈರ್ ಆಗಿದ್ದೆ ಸರ್ ಈಗ. ಇವಾಗ ಅವ್ರು ಏನು ಹೇಳ್ತಾರೆ ಗೊತ್ತಾ ಸರ್, ನೀವು ಉಪಾಧ್ಯಾಯರು, ಲೆಕ್ಚರರು, ನಿಮ್ಮ ಕೈ ಕೆಳಗೆ ವಿದ್ಯೆಯನ್ನು ಪಡೆದು ನಾವು ಈ ಮಟ್ಟಕ್ಕೆ ಬಂದಿದ್ದೇವೆ. ನಾವು ನಿಮ್ಮನ್ನು ವಿಚಾರಣೆ ಮಾಡುವುದು ಅಥವಾ ಶಿಕ್ಷೆ ಕೊಡುವುದು ಎಷ್ಟು ಸಮಂಜಸ? ನೀವೇ ನಮಗೆ ಬುದ್ಧಿ ಹೇಳಬೇಕೇ ಹೊರತು ನಾವು ನಿಮಗೆ ಬುದ್ಧಿ ಹೇಳುವ ಅಥವಾ
ತೀರ್ಮಾನ ಕೊಡುವ ಸ್ಥಿತಿಯಲ್ಲಿ ಇಲ್ಲ. ಹ್ಮ್ ಹ್ಮ್ ನೋಡುವ, ಸಂಬಂಧಿಸಿದವರಿಗೆ ಫೋನ್ ಮಾಡಿ ಕೇಳ್ತೇನೆ, ಹ್ಮ್ ನೀವು ಬಂದದ್ದಕ್ಕೆ ಇಲ್ಲಿ ಸಹಿ ಮಾಡಿ ಹೋಗಿ ಅಂತ ಹೇಳಿದ್ರು. ಹ್ಮ್ ಹ್ಮ್ ಹೀಗೆ ಅವರು ಸಹ ಶಿಕ್ಷಣದ ಬಗ್ಗೆ, ಶಿಕ್ಷಕರ ಬಗ್ಗೆ ಎಷ್ಟೊಂದು ಗೌರವವನ್ನು ಇಟ್ಟುಕೊಂಡದ್ದು ಅಂತ ಹ್ಮ್ ಹ್ಮ್ ನನಗೆ ಆಶ್ಚರ್ಯ ಆಗ್ತದೆ ಸರ್. ಹಿರಿಯ ಜೀವಗಳ ಭಾವ ಈ ಕಾರ್ಯಕ್ರಮದಲ್ಲಿ ಇದುವರೆಗೆ ನಿವೃತ್ತ ಉಪನ್ಯಾಸಕರಾದ ಚೇರಂಬಾಣಯ್ಯ ಕೂಡಕಂಡಿ ಎಂ ನಂಜುಂಡ ಅವರೊಂದಿಗಿನ ಸಂವಾದವನ್ನು ಕೇಳಿದಿರಿ. ಇದರ ಮುಂದುವರಿದ ಭಾಗವನ್ನು ಮುಂದಿನ ಕಾರ್ಯಕ್ರಮದಲ್ಲಿ ಕೇಳಬಹುದು. ಎಲ್ಲರಿಗೂ ನಮಸ್ಕಾರ. ಅನಾದಿ ಗಾನವು ನಾನು ಹೇ ಅನಂತ ಇದುವರೆಗೆ ಕಾರ್ಯಕ್ರಮ ಹಿರಿಯ ಜೀವಗಳ ಭಾವ ಕೇಳಿದಿರಿ. ಗಾನವು ನಾನು ಹೇ ಅನಂತ ಗಾಯಕನೇ. ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.